ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಚಿಕ್ಕವರಿರುವಾಗ ಪ್ರತಿ ಶುಕ್ರವಾರ ನಮ್ಮ ಸ್ಕೂಲಲ್ಲಿ ಶಾರದಾ ಪೂಜೆಯನ್ನು ಮಾಡ್ತಾಯಿದ್ರು. ಆಗಿಂದ ನನಗೆ ಒಂದು ಆಸೆ ಇತ್ತು, ಒಂದು ಸರಿಯಾದರೂ ಶೃಂಗೇರಿಯಲ್ಲಿ ಶಾರದಾಂಬೆಯ ದರ್ಶನ ಮಾಡಬೇಕು ಅಂತ. ಅದಕ್ಕೆ ಇವತ್ತು ದಿನ ಕೂಡಿ ಬಂತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 6 ಗಂಟೆ ಹಾಗೆ ನಾವು ಮನೆಯಿಂದ ಹೊರಟ್ವಿ. 7:15ಗೆ ನಮಗೆ ಉಡುಪಿಯಿಂದ ಡೈರೆಕ್ಟಾಗಿ ಶೃಂಗೇರಿಗೆ ಬಸ್ ಇತ್ತು. ನಾವು ಆಗುಂಬೆ ಘಾಟ್ ಸೆಕ್ಷನ್ನ ಕ್ರಾಸ್ ಮಾಡಿ ಹೋಗಬೇಕಿತ್ತು. ಸುತ್ತಮುತ್ತ ಗ್ರೀನರಿ. ನಮಗೆ ಸ್ವಲ್ಪ ಸುಸ್ತಾಯಿತು, ಹಾಗೆಯೇ ಗ್ರೀನರಿ ನೋಡಿ ತುಂಬ ಖುಷಿ ಆಯಿತು. ಗ್ರೀನರಿ ನಮಗೇನು ಹೊಸ್ತಲ್ಲ, ತುಂಬ ಟೈಮ್ ಆದಮೇಲೆ ನೋಡಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಖುಷಿ ಆಯಿತು. ಕ್ಲೈಮೇಟ್ ಕೂಡ ಸ್ವಲ್ಪ ಕೋಲ್ಡ್ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿ ಆಗುಂಬೆ ಸೆಕ್ಷನಲ್ಲಿ ಮಾತ್ರ. ನಾವು 10:15, 10:30 ಹಾಗೆ ಶೃಂಗೇರಿ ಶಾರದಾ ಪೀಠಕ್ಕೆ ರೀಚ್ ಆದ್ವಿ. ನಮ್ಮ ಮಗನಿಗೆ ಅಕ್ಷರಾಭ್ಯಾಸವನ್ನು ನಾವು ಶೃಂಗೇರಿಯಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ದೇವಸ್ಥಾನದ ಜೊತೆಗೆ ದೇವಸ್ಥಾನದ ಎದುರು ಇರುವಂತಹ ಏಕಶಿಲಾ ದೀಪಸ್ತಂಭ ಏನಿದೆ ಅದು ಕೂಡ ನೋಡಿ ನನಗೆ ತುಂಬ ಖುಷಿ ಆಯಿತು. ಮೊದಲಿಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪಕ್ಕೆ ಹೋದ್ವಿ. ಇಲ್ಲಿ ಏನಂದರೆ ಸಾಮೂಹಿಕವಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ, ಆದರೆ ಚೀಟಿಯನ್ನು ಮಾಡಬೇಕಾಗತ್ತೆ ಮಕ್ಕಳ ಹೆಸರಲ್ಲಿ. ನಾವು ಆನ್ಲೈನಲ್ಲಿ ಚೀಟಿ ಮಾಡಿದ್ವಿ. ಅಲ್ಲಿ ಹೋಗಿ ಕೂಡ ಆಫ್ಲೈನಲ್ಲಿ ಚೀಟಿ ಮಾಡಬಹುದು, ಆದರೆ ಅಲ್ಲಿ ಕ್ಯೂ ಸ್ವಲ್ಪ ಜಾಸ್ತಿನೇ ಇತ್ತು. ನಾವು ಆನ್ಲೈನಲ್ಲಿ ಮಾಡಿದ್ದು ಒಳ್ಳೆಯದಾಯಿತು ಅಂತಲೇ ಅನ್ನಿಸ್ತು. ಚೀಟಿ ಮಾಡಿದವರಿಗೆ ಒಂದು ಸ್ಲೇಟು, ಬಳಪ, ಹರಿವಾಣದಲ್ಲಿ ಅಕ್ಕಿ ಹಾಗೆ ಅರಿಶಿಣ ಕೊಂಬನ್ನು ಕೊಡ್ತಾರೆ. ಹಾಗೆ ಸಾಮೂಹಿಕವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ, ಹಾಗೆ ಮಕ್ಕಳು ಹಾಗೆ ತಂದೆ ತಾಯಿಯ ಕೈಯಲ್ಲಿ ಮಂತ್ರ ಪಠಣೆಯನ್ನು ಕೂಡ ಅವರು ಮಾಡಿಸ್ತಾರೆ. ಅರಿಶಿಣ ಕೊಂಬಿನ ಸಹಾಯದಿಂದ ಮಗುವಿನ ತಾಯಿ ಮಗುವಿನ ಕೈ ಹಿಡಿದು ಅಕ್ಷತೆಯ ಮೇಲೆ ಓಂ ಗುರುಭ್ಯೋ ನಮಃ ಹಾಗೆ ಓಂ ಶಾರದೈ ನಮಃ ಅಂತ ಬರೀಲಿಕ್ಕೆ ಹೇಳ್ತಾರೆ. ಜೊತೆಗೆ ಬಳಪವನ್ನು ಹಿಡಿದು ಸ್ಲೇಟಿನ ಮೇಲೆ ಓಂ ಗಣೇಶಾಯ ನಮಃ ಹಾಗೆ ಓಂ ಸರಸ್ವತೈ ನಮಃ ಅಂತ ಹೇಳಿ ಬರೀಲಿಕ್ಕೆ ಹೇಳ್ತಾರೆ. ಅಲ್ಲಿಗೆ ನಮ್ಮ ಅಕ್ಷರಾಭ್ಯಾಸದ ಪ್ರೋಸೆಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ನಂತರ ಅಕ್ಷರಾಭ್ಯಾಸ ಮಾಡಿಸಿದವರಿಗೆ ಸಪ್ರೇಟಾಗಿ ಆ ಚೀಟಿಯನ್ನು ತೋರಿಸಿದಾಗ ಪ್ರಸಾದವನ್ನು ಕೂಡ ಅವರು ಕೊಡ್ತಾರೆ. ನಾವು ಅದನ್ನು ಕಲೆಕ್ಟ್ ಮಾಡಿದ್ವಿ. ನಮ್ಮ ಅಕ್ಷರಾಭ್ಯಾಸ ಮುಗಿಸಿ ನಾವು ಹೊರಗಡೆ ಬರ್ತಾ ಇದ್ದಾಗೆ ಇಬ್ಬರು ಗಜರಾಜ ನಮಗೆ ವೆಯ್ಟ್ ಮಾಡ್ತಿದ್ರು ಅಂತಾನೆ ಅನಿಸುತ್ತೆ. ನಾವು ಅಲ್ಲಿ ಹೋಗಿ ಗಜರಾಜನ ಆಶೀರ್ವಾದವನ್ನು ಕೂಡ ತಗೊಂಡ್ವಿ. ನನ್ನ ಮಗನಿಗೆ ಗಜರಾಜನ ನೋಡಿ ತುಂಬ ಖುಷಿ ಆಯಿತು, ಆದರೆ ಮುಟ್ಸ್ಲಿಕ್ಕೆ ಹೋದರೆ ತುಂಬ ಭಯಪಟ್ಟ. ನಂತರ ನಾವು ಶಾರದಾಂಬೆಯ ದರ್ಶನಕ್ಕೆ ದೇವಸ್ಥಾನದ ಒಳಗೆ ಹೋದ್ವಿ. ಇಲ್ಲಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ದೂರದಿಂದಲೇ ನಾವು ಅಮ್ಮನವ್ರನ್ನ ನೋಡ್ತಾ ಹೋಗ್ಬಹುದು. ತುಂಬ ಸಮೀಪದವರೆಗೆ ಹೋಗಿ ನಾವು ಅಮ್ಮನವರ ದರ್ಶನವನ್ನು ಮಾಡಿ ನಂತರ ಪ್ರದಕ್ಷಿಣೆ ಬರಬೇಕಾಗುತ್ತೆ. ಇಲ್ಲಿ ಒಂದು ವಿಷಯವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ. ಅದು ಏನಂದರೆ ದೇವಸ್ಥಾನದ ಒಳಗಡೆ ಛಾಯಾಚಿತ್ರ ಅಲೋ ಇಲ್ಲ. ಹಾಗೆಯೇ ಯಾರಾದರೂ ಛಾಯಾಚಿತ್ರ ತೆಗೆದಿದ್ದು ಗೊತ್ತಾದರೂ ಕೂಡ ಅವರು ಮೊಬೈಲನ್ನು ಕೊಡ್ತಾ ಇರಲಿಲ್ಲ. ದೇವಸ್ಥಾನದಿಂದ ಹೊರ ಬರುವಾಗ ಅಲ್ಲೇ ಪಕ್ಕದಲ್ಲಿರುವಂಥ ತೋರಣ ಗಣಪತಿ ಹಾಗೆ ಹರಿಹರ ನಾಮಾಲಯದ ದರ್ಶನವನ್ನು ಕೂಡ ನಾವು ಪಡ್ಕೊಂಡ್ವಿ. ಕೆಲವರು ಅಲ್ಲೇ ಪಕ್ಕದಲ್ಲಿ ಅನ್ನಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇದ್ರು, ಅಲ್ಲಿಗೆ ಹೋದ್ರು. ನಾವು ಅಲ್ಲಿಗೆ ಹೋಗಿಲ್ಲ, ಯಾಕಂದರೆ ನಾವು ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಹೋಗಿ ನಂತರ ಊಟಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇನ್ನು ನೀವೇನಾದರೂ ಫಸ್ಟ್ ಟೈಮ್ ಶೃಂಗೇರಿಗೆ ಹೋಗ್ತಾ ಇದ್ರೆ ಈ ವಿಷಯವನ್ನು ಗಮನದಲ್ಲಿಡಿ. ಏನಂದರೆ ಇಲ್ಲಿ ಪುರುಷರಿಗೆ ಪಂಚೆ ಅನ್ನೋದು ದೇವಸ್ಥಾನದ ಒಳಗೆ ಕಂಪಲ್ಸರಿ. ಹಾಗೆಯೇ ಮಹಿಳೆಯರಿಗಾದರೆ ಸೀರೆ ಅಥವಾ ಚೂಡಿದಾರದ ಜೊತೆಗೆ ದುಪ್ಪಟ್ಟವನ್ನು ಹಾಕಲೇಬೇಕಾಗುತ್ತೆ. ಹಾಗೆ ಹಾಕಿದರೆ ಮಾತ್ರ ದೇವರನ್ನು ನಾವು ಸಮೀಪದಿಂದ ದರ್ಶನ ಮಾಡಬಹುದು. ಇಲ್ಲ ಅಂದರೆ ದೇವಸ್ಥಾನದ ಒಳಗೆ ಪ್ರದಕ್ಷಿಣೆಯನ್ನು ಹೋಗಿ ಬರಬೇಕಾಗತ್ತೆ. ಇನ್ನು ವಿದ್ಯಾಶಂಕರ ದೇವಸ್ಥಾನ ಅಂತೂ ಸಂಪೂರ್ಣವಾಗಿ ಶಿಲಾಮಯವಾಗಿತ್ತು. ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿದ್ಯಾಶಂಕರ ದೇವಸ್ಥಾನ, ಇದರ ಒಳಗಡೆ ವಿದ್ಯಾ ಗಣಪತಿಯೂ ಕೂಡ ಇದೆ. ನಾವು ವಿದ್ಯಾಶಂಕರ ಹಾಗೆ ವಿದ್ಯಾ ಗಣಪತಿಯ ಆಶೀರ್ವಾದವನ್ನು ತಗೊಂಡ್ವಿ. ಈ ದೇವಸ್ಥಾನದ ಒಳಗೆ ಸ್ವಲ್ಪ ಸೆಕೆ ಇತ್ತು, ಆದ್ದರಿಂದ ನಾವು ಬೇಗನೆ ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗೆ ಬಂದ್ವಿ. ಸ್ವಲ್ಪ ಕತ್ತಲೆ ಕೂಡ ಆವರಿಸಿತ್ತು. ನಂತರ ನಾವು ಊಟಕ್ಕೆ ಹೋಗುವಾಗ ನಾವು ಮಾತ್ರ ಹೋಗಿಲ್ಲ, ನಮ್ಮ ಜೊತೆಗೆ ಗಜರಾಜನನ್ನು ಕೂಡ ಕರ್ಕೊಂಡು ಹೋದ್ವಿ. ಕರೆಕ್ಟ್ 1 ಗಂಟೆ ಹಾಗೆ ಗಜರಾಜನಿಗೂ ಕೂಡ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವೇನಾದರೂ 1 ಗಂಟೆ ನಂತರ ಗಜರಾಜನ ಜೊತೆ ಫೋಟೋಶೂಟ್ ಮಾಡಬೇಕು ಅಂತಿದ್ರೆ ಆ ರೀತಿ ಮಾಡಬೇಡಿ. ನಂತರ ನಾವು ಮೀನುಗಳನ್ನು ನೋಡಲಿಕ್ಕೆ ನದಿಯ ಬಳಿ ಬಂದ್ವಿ. ನನ್ನ ಮಗನಿಗಂತೂ ತುಂಬ ಖುಷಿ ಆಯಿತು. ಅವನಂತೂ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ನೋಡ್ತಾ ಇದ್ದ ಅಂತಲೇ ಹೇಳ್ಬೋದು. ಎಲ್ಲರ ತಲೆಯಲ್ಲೂ ಶೃಂಗೇರಿ ಅಂದ ತಕ್ಷಣ ಅಲ್ಲಿನ ಮೀನುಗಳು ಹಾಗೆ ಅದಕ್ಕೆ ನೀಡುವಂಥ ಆಹಾರದ ಬಗ್ಗೆ ನೆನಪಾಗಿಯೇ ಆಗುತ್ತೆ. ಇನ್ನು ನಾನು ಚಿಕ್ಕವಳಿದ್ದಾಗಿಂದ ಕೇಳಿದಂತಹ ಕಪ್ಪೆ ಶಂಕರರ ಕಥೆಯು ಕೂಡ ನೆನಪಾಗುತ್ತೆ.
ಕಪ್ಪೆಗೆ ಆಶ್ರಯವನ್ನ ನೀಡಿದಂತಹ ಹಾವು ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ವಿಷಯ. ಎಲ್ರಿಗೂ ಇದು ಕೂಡ ಇಷ್ಟ ಆಗಿಯೇ ಆಗುತ್ತೆ. ನಂತರ ನಾವು ಗುರುಗಳನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ರು 5 ಗಂಟೆಯ ಮೇಲೆ ಗುರುಗಳು ಸಿಗೋದು ಅಂತ ಹೇಳಿ. ಆದ್ರಿಂದ ನಾವು ಊರಿಗೆ ಹೊರಟ್ವಿ. ಆದ್ರೆ ಉಡುಪಿಯಿಂದ ಶೃಂಗೇರಿಗೆ ರಿಟರ್ನ್ ಬಸ್ ಆಗ್ಲಿ ಅಥವಾ ಬಂದಿರುವಂತ ಬಸ್ ಆಗ್ಲಿ 4 ಇರೋದು ಅಂತ ಹೇಳಿದ್ರು. ನಮ್ಗೆ 3:30 ಹಾಗೆ ಬಸ್ ಸಿಕ್ತು. ನಾವು ಅದೇ ಆಗುಂಬೆಯ ಘಾಟಿಯ ಮೇಲೆ ರಿಟರ್ನ್ ಉಡುಪಿಗೆ ಬಂದ್ವಿ. ಉಡುಪಿಗೆ ಬರುವಾಗ 6 ಗಂಟೆ ಆಗಿತ್ತು, ಸನ್ಸೆಟ್ ಟೈಮು. ಆದ್ರೆ ನಮ್ಗೆ ಆಗುಂಬೆಯ ಸನ್ಸೆಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇದು ನಮ್ಮ ಶೃಂಗೇರಿಯ ಅಕ್ಷರಾಭ್ಯಾಸದ ದಿನ ಅಂತೇಳಿ ಹೇಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದು, ಲೈಕ್ ಮಾಡೋದು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.